ಉನ್ನತ ಶಿಕ್ಷಣ ಸಂಸ್ಥೆಗಳಲ್ಲಿ ಜಾತಿ ತಾರತಮ್ಯ ತಡೆಗಟ್ಟಲು ಯುಜಿಸಿ ತಂದಿದ್ದ ಹೊಸ ನಿಯಮದ ವಿಪರೀತ ಗಲಾಟೆ ಆಗ್ತಾ ಇತ್ತು ದೇಶವ್ಯಾಪಿ, ಪರ್ಟಿಕ್ಯುಲರ್ಲಿ ಉತ್ತರ ಪ್ರದೇಶ, ಮಧ್ಯಪ್ರದೇಶ, ಉತ್ತರದ ಭಾರತದಲ್ಲಿ. ಅದು ನಾನು ಸಹಜವಾಗಿ ಸುಪ್ರೀಂ ಕೋರ್ಟ್ಗೆ ಹೋಗಿತ್ತು. ಮುಖ್ಯ ನ್ಯಾಯಮೂರ್ತಿ ಇವತ್ತು ಪೀಠ ಅದನ್ನು ಸಮಾಜವನ್ನು ವಿಭಜಿಸುವಂಥ ಅಪಾಯಕಾರಿ ಅಂಶಗಳನ್ನು ಹೊಂದಿದೆ. ಈ ನಿಯಮಾವಳಿಗಳಲ್ಲಿ ಅಸ್ಪಷ್ಟತೆ ಇದೆ, ಕೆಲವು ಕಡೆ ಸಂವಿಧಾನಕ್ಕೆ ಸಡ್ಡು ಹೊಡೆಯೋ ಥರ ಕಾಣಿಸುತ್ತೆ ಇದು. ಹಾಗಾಗಿ ಇದನ್ನು ಮರುಪರಿಶೀಲನೆ ಮಾಡಿಸೋಣ ಅಂತ ಹೇಳಿ ಅದನ್ನು ಸ್ಟೇ ಕೊಟ್ಟಿದ್ದಾರೆ, ಮಾರ್ಚ್ಗೆ ಮುಂದಕ್ಕೆ ಹಾಕಿದ್ದಾರೆ. ಹಾಗೆ ನೋಡಿದ್ರೆ ಒಂದು PIL, ಅದೇ ರೋಹಿತ್ ವೇಮುಲಾ ಗಲಾಟೆ ವಿಚಾರದಲ್ಲಿ ಸುಪ್ರೀಂ ಕೋರ್ಟ್ಗೆ ಬಂದಿತ್ತು. ಅದರ ಆದೇಶದ ಮೇಲೆ ಸುಪ್ರೀಂ ಕೋರ್ಟೇ ಹೇಳಿತ್ತು ಒಂದು ನಿಯಮಾವಳಿಯನ್ನು ರೂಪಿಸೋಣ ಅಂತ. ಅದನ್ನು ರೂಪಿಸೋಣ ಅಂದ ಕೂಡಲೇ ಈ UGC ಮಾಡಿದ್ದಂತಹ ಕೆಲಸ ಇದು. ಅವನು ಯಾವನೋ ಆಫೀಸರ್ ಕೂತ್ಕೊಂಡು ಬರೆದ, ಅದು ಮಾಡೋದು ತಪ್ಪು ಅಂತ ಯಾರೂ ಹೇಳ್ತಾನೇ ಇಲ್ಲ. ದಟ್ಸ್ ಎ ಬ್ಯೂಟಿ ಇದರಲ್ಲಿ. ಆ ನಿಯಮಾವಳಿಗಳು ಆಗಬೇಕು, ಬಟ್ ಆಗಿರೋ ರೀತಿ ಎಲ್ಲರೂ ಹಿಡ್ಕೊಂಡಿರೋದು. ಈಗ ಅದರಲ್ಲೂ ಅದನ್ನು ಕೆಲವು ಸೆಕ್ಷನ್ಗಳನ್ನ ಇಂಟ್ರೊಡ್ಯೂಸ್ ಮಾಡಿರೋದು ಬೇಕು ಅಂತ ಸಾಮಾನ್ಯ ವರ್ಗವನ್ನು, ಅಂದರೆ ಜನರಲ್ ಕ್ಯಾಟಗರಿನ ವಿಲನ್ಗಳೆಂದು ಅಥವಾ ಇನ್ಯಾವುದೋ ಜಾತಿಯನ್ನು ಸದಾಕಾಲ ಅವರು ರಾಕ್ಷಸರಂತೆ ಇರ್ತಾರೆ ಅಂತ ಒಂಥ ತೀರ್ಮಾನ ಮಾಡಿಬಿಟ್ಟಂಗೆ ಹೇಗೆ ತರ್ತಾ ಇದ್ದೀರಿ, ಮಿಸ್ಯೂಸನ್ನು ಯಾಕೆ ತಂದಿಲ್ಲ ಅದರಲ್ಲಿ ಅಂತ ಹಿಡ್ಕೊಂಡಿರೋದು ಎಲ್ಲರೂ. ಬಟ್ ಇದನ್ನು ಬರೆದು ಜಾರಿ ಮಾಡಿದ್ದು UGC. ಅದರ ಮಂತ್ರಿ ಒಬ್ಬ ಬೋಳೆ ಮಂತ್ರಿ, ಬುರುಡೆ ಅದು ನನ್ನ ಪ್ರಕಾರದಲ್ಲ ಮಂತ್ರಿ. ನಾವು ಅವಕಾಶ ಕೊಡಲ್ಲ ಇದಕ್ಕೆ, ಯಾರಿಗೂ ತೊಂದರೆ ಆಗೋಂಗೆ. ಏನು ಎಲ್ಲರ ಮನೆ ಬಾಗಿಲಿಗೆ ಬಂದು ನಿಂತ್ಕೊಂಡ್ಬಿಟ್ಟಿವ್ರು, ಏನು ಕಾವಲು ಕಾಯ್ತಾರಂತ ಈ ಮಂತ್ರಿ. ಆರೋಗ್ಯನ್ಸು ತುಂಬ ಇದು. ನನ್ನ ಲೆಕ್ಕಾಚಾರದಲ್ಲಿ ಕೇಂದ್ರ ಇರ್ರೆಸ್ಪಾನ್ಸಿಬಿಲಿಟಿ ಆಫ್ ದಿ ಮಿನಿಸ್ಟರ್. ಇದನ್ನು ಮಿನಿಸ್ಟ್ರಿಗೆ ಕೇಳಬೇಕು ನನ್ನ ಪ್ರಕಾರದಲ್ಲಿ. ಹೌ ಡಿಡ್ ಯು ಅಲೋ ದಿಸ್ ಟು ಗೋ? ಹೌ ಡಿಡ್ ಯು ಅಲೋ? ಕೇಳಬೇಕು ಯಾರು ಒಬ್ಬರು. ಇಲ್ಲ ಈ ಮಂತ್ರಿ ವಿರುದ್ಧ ಹೋರಾಟ ಮಾಡಬೇಕು ಎಲ್ಲ ಹುಡುಗರುಗಳು. ನನ್ನ ಪ್ರಕಾರದಲ್ಲಿ ನಾನೇನಾದ್ರು ಯೂನಿವರ್ಸಿಟಿ ಲೆವೆಲಲ್ಲಿ ಇದ್ರೆ ಮಾಡಿಸಿರ್ತಿದ್ದೆ, ಬಿಡ್ತಿರಲಿಲ್ಲ. ದಿಸ್ ಮಿನಿಸ್ಟರ್ ಹ್ಯಾಸ್ ಟು ಬಿ ಮೇಡ್ ಆನ್ಸರಬಲ್. ಹೌ ಡಿಡ್ ಯು ಅಲೋ ದಿಸ್ ಇದು ದಿ ರೂಲ್ಸ್ ಟು ಗೋ ಲೈಕ್ ದಿಸ್? ಈಗ ಯಾರಿಗೂ ತೊಂದರೆ ಕೊಡ್ದಂಗೆ ನೋಡ್ಕೋತೀನಿ. ಏನು ಎಲ್ಲ ಮನೆ ಬಾಗಿಲಿಗೆ ಹೋಗಿ ಕಾವಲು ಕಾಯೋ ಆರೋಗ್ಯನ್ಸ್ಗಳು, ದಿಮಾಕುಗಳು, ಕೊಬ್ಬುಗಳು. 10 ವರ್ಷ 15 ವರ್ಷ ಅಧಿಕಾರದಲ್ಲಿದ್ದಾಗ ಇನ್ನೇನಾಗತ್ತೆ, ಪಕ್ಷ ಕಾಪಾಡತ್ತೆ ಅಂದ್ಬಿಟ್ಟು ಅದಕ್ಕೆ ಕೋರ್ಟ್ ಹಂಗೆ ಮಾಡಿದೆ. ಲೆಟ್ ಸಿ ಮುಂದೆ ಏನಾಗುತ್ತೆ ಅಂತ. ಅಲ್ಲಿ ಪ್ರಾಬ್ಲಮ್ ಇರೋದು ಒಂದು, ಆಮೇಲೆ ಸುಪ್ರೀಂ ಕೋರ್ಟ್ ಹೇಳುತ್ತೆ ನಮಗೆ ಸ್ವಾತಂತ್ರ್ಯ ಬಂದು 75 ವರ್ಷ ಆಗಿದೆ, ಇನ್ನೂ ಜಾತಿ ತಾರತಮ್ಯ ಎದುರಿಸ್ತಾ ಇದ್ದೀವಿ, ಸಮಾಜದಲ್ಲಿ ಒಡಕು ಮೂಡುತ್ತೆ, ಇದರಿಂದ ಹೊರಗೆ ಬರೋಕ್ಕಾಗಲ್ಲ. ಆಗಲ್ಲ ಸರ್, ಹೆಂಗಾಗತ್ತೆ ಸರ್? ಕಾಲೇಜಲ್ಲಿ ಸೀಟ್ ಕೊಡೋವಾಗಲೂ ಅಪ್ರೆಸ್ಡೋ, ಜಾತಿನೋ, ಹಿಂದುಳಿದಾನೋ, ವಾಟ್ ಎವರ್ ದಿ ರೀಸನ್ಸಲ್ಲಿ ಕೊಟ್ಟಾಗಿದೆ ನಾವು. ಕೆಲಸದಲ್ಲೂ ಕೊಟ್ಟಾಗಿದೆ ನಾವು. ಎಲ್ಲ ಕೊಟ್ಟ ಮೇಲೆ ತಾರತಮ್ಯ ಹೋಗಬೇಕು, ಕ್ಯಾಶ್ಲೆಸ್ ಇರಬೇಕು, ಹೆಂಗಾಗತ್ತೆ? ಹೇಳಿ, ಹೌ ಡಸ್ ಇಟ್ ಹ್ಯಾಪನ್? ಲೆಟ್ ಎನಿ ಚೀಫ್ ಜಸ್ಟಿಸ್ಗಳು ಹೇಳಿ ನೋಡೋಣ, ಹೆಂಗೆ ಸಾಧ್ಯ ಇದೆ ಇದು? ಎಲ್ಲಿಂದಾಗತ್ತೆ? ಒಂದದು ಕರ್ನಾಟಕದಂಥ ರಾಜ್ಯದಲ್ಲಿ ಬ್ರಾಹ್ಮಣ ವರ್ಗ ಒಂದು ಬಿಟ್ಟರೆ ಇನ್ನೆಲ್ಲವೂ ಹೆಚ್ಚು ಕಡಿಮೆ ರಿಸರ್ವೇಷನಲ್ಲೇ ಇದ್ದಾರೆ. ಇನ್ನೂ ತಾರತಮ್ಯ ಅಂದರೆ ಯಾರ ಮೇಲೆ ತಾರತಮ್ಯ ಅಂತ ಏನು ಕಂಡು ಹಿಡಿಯೋಣ? ಇಲ್ಲಿ ಪ್ರಾಬ್ಲಮ್ ಆಗ್ತಿರೋದು ಏನೀಗ, ರಿಸರ್ವ್ಡ್ ಕ್ಯಾಟಗರಿನಲ್ಲಿದ್ದರು ಗೌಡ್ರನ್ನ ಇನ್ಯಾರೋ ಬೈಯೋದು, ಲಿಂಗಾಯತರನ್ನ ಇನ್ಯಾರೋ ಬೈಯೋದು. ಅವರು ರಿಸರ್ವ್ಡೇ ಟೆಕ್ನಿಕಲಿ, ಬಟ್ ಜಾತಿ ವೈಸ್ ಅವರು ಒಪ್ಪಕ್ಕೆ ರೆಡಿ ಇಲ್ಲ. ಭಾಳ ವಿಚಿತ್ರವಾಗಿದೆ ಈ ದೇಶದ ವ್ಯವಸ್ಥೆ. ಈಗ ಹೆಚ್ಚು ಕಡಿಮೆ ಎವ್ರಿಬಡಿ ಈಸ್ ಅಂಡರ್ ರಿಸರ್ವೇಷನ್. ನಾವು ಯಾವುದೋ 1-2 ವರ್ಗಗಳನ್ನು ಬಿಟ್ಟರೆ ಈಗ ಯಾರನ್ನ ಹೇಳೋದೀಗ? ಯಾವ ಜಾತಿ ಯಾರನ್ನು ತುಳಿತಿದ್ದಾರೆ ಅಂತ ಹೇಳಬೇಕು. ಬಟ್ ಹೈಯರ್ ಎಜುಕೇಷನ್ ಇನ್ಸ್ಟಿಟ್ಯೂಟ್ಸಲ್ಲಿ ದೇರ್ ಅಪಿಯರ್ಸ್ ಟು ಬಿ ಸಮ್ ಪ್ರಾಬ್ಲಮ್ ಅಮಾಂಗ್ ಈ ಶೆಡ್ಯೂಲ್ ಕಾಸ್ಟ್ ಮತ್ತು ಶೆಡ್ಯೂಲ್ ಟ್ರೈಬ್ ರಿಸರ್ವೇಷನಲ್ಲಿ ಬರ್ತಿರೋ ಮಕ್ಕಳುಗಳಿಗೆ ಹೊಂದಿಕೊಳ್ಳೋದು ಕಷ್ಟ ಆಗುವಂತಹ ವಿಪರೀತ ಪ್ರಕರಣಗಳು ಬಂದಂಗೆ ಕಾಣಿಸ್ತಾ ಇದೆ ಅಲ್ಲಿ. ದಟ್ ಈಸ್ ಡ್ಯೂ ಟು ಆ ಮಕ್ಕಳ ಬುದ್ಧಿಮತ್ತಿಗೆಯಿಂದನೋ ಅಥವಾ ಜಾತಿಯಿಂದಾಗಿ ಅವ್ರನ್ನ, ಆ ಬುದ್ಧಿ ಇದ್ದರೂ ಅವ್ರನ್ನ ಒಂಥರ ಡಿಸ್ಪಿರಿಟ್ ಆಗಿ ಹೋಗ್ತಿದ್ದಾರೋ ಅರ್ಥ ಆಗ್ತಿಲ್ಲ. ದ್ಯಾಟ್ ಹ್ಯಾಸ್ ಟು ಬಿ ಅಡ್ರೆಸ್ಡ್. ಅದು ಅಡ್ರೆಸ್ ಆಗದೆ ಇದ್ದರೆ ಆ ರಿಸರ್ವೇಷನ್ಗೆ ಮರ್ಯಾದೆನೇ ಇಲ್ಲ ಆಗ. ಮತ್ತು ಆ ಮಕ್ಕಳು ಆ ಲೆವೆಲ್ ಆಫ್ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್ಗೆ ಬರೋದು ಯಾವಾಗ, ಹೊಂದ್ಕೊಳ್ಳೋದು ಯಾವಾಗ? ಹಾಗಾಗಿ ಅದು ಅಡ್ರೆಸ್ ಆಗಲೇಬೇಕದು. ಅದನ್ನು ಯಾರೂ ಇಲ್ಲ ಅನ್ನೋಕ್ಕಾಗಲ್ಲ ನನ್ನ ಪ್ರಕಾರದಲ್ಲಿ. ಬಟ್ ಅದನ್ನು ಇಟ್ಕೊಂಡು ದುರುಪಯೋಗಗಳಿಗೆ ಕೈ ಹಾಕೋರನ್ನ ಕಡಿವಾಣ ಹಾಕಲೇಬೇಕು. ಇಲ್ಲದಿದ್ದರೆ ಹೇಗಾಗುತ್ತೆ? ಏನೇ ನೋಡೋಣ ಸುಪ್ರೀಂ ಕೋರ್ಟ್ ಏನು ಮಾಡುತ್ತೋ. ರಾಜ್ಯ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷರ ಆಯ್ಕೆ ಚುನಾವಣೆ ಮುಂದೂಡಲ್ಪಟ್ಟಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಧ್ಯಪ್ರವೇಶದಿಂದಾಗಿ ಚುನಾವಣೆ ತಾತ್ಕಾಲಿಕವಾಗಿ ಮುಂದೂಡಿಕೆಯಾಗಿದೆ. ನಿನ್ನೆ ಕೂಡ ಸಂಧಾನ ಸೂತ್ರವನ್ನು ಹೆಣೆದಿದ್ರು. ಆದರೂ ಕೂಡ ಇವತ್ತು ಬೆಳಗ್ಗೆ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಸ್ಥಾನದ ಚುನಾವಣೆಗಾಗಿ ಬಿಜೆಪಿಯ ಬೆಳ್ಳಿ ಪ್ರಕಾಶ್ ನಾಮಪತ್ರವನ್ನು ಸಲ್ಲಿಸಿದರೆ, ಉಪಾಧ್ಯಕ್ಷ ಸ್ಥಾನಕ್ಕೆ ಶರಣಗೌಡ ಬಯಾಪುರ ಸಹ ನಾಮಪತ್ರವನ್ನು ಸಲ್ಲಿಕೆ ಮಾಡಿದರು. ಎದುರಾಳಿ ಬಣದ DK ಶಿವಕುಮಾರ್ ಆಪ್ತರಾಗಿರುವಂತಹ ನಿರ್ದೇಶಕರ ನಾಮಪತ್ರ ಸಲ್ಲಿಸಬಹುದು ಅನ್ನುವಂಥ ಲೆಕ್ಕಾಚಾರ ಕೂಡ ಇತ್ತು. ಆದರೆ ಅಷ್ಟರಲ್ಲಿ ಅವರು CM ಕರೆ ಮಾಡಿ ಎಲ್ಲರನ್ನೂ ಮನವೊಲಿಸಿದ್ರಿಂದ ಯಶಸ್ವಿಯಾಗಿದೆ. ಎಲ್ಲರೂ ನಾಮಪತ್ರವನ್ನು ವಾಪಸ್ ಪಡ್ಕೊಂಡಿದ್ದಾರೆ. ಇನ್ನು
ಇನ್ನು ಸ್ವಪಕ್ಷದ ಕಾರಣದಿಂದಾಗಿ ಕಾಣದ ಕೈವಾಡ ಬಗ್ಗೆ ರಾಜೇಂದ್ರ ರಾಜಣ್ಣ ಅನುಮಾನವನ್ನು ವ್ಯಕ್ತಪಡಿಸಿದ್ದಾರೆ. ಹೈಕಮಾಂಡ್ ಮಧ್ಯಪ್ರವೇಶ ಆಗಿರ್ತಕ್ಕಂಥದ್ದು ನಮಗಿಲ್ಲ ಆ ಮಾಹಿತಿ. ಮುಖ್ಯಮಂತ್ರಿಗಳ ನಿರ್ದೇಶನದಂತೆ ನಾವು ನಡೆದಿದ್ದೀವಿ. ಮುಖ್ಯಮಂತ್ರಿಗಳು ಅವಿರೋಧವಾಗಿ ಆಯ್ಕೆ ಮಾಡಬೇಕು ಅಂತಕ್ಕಂಥದ್ದು ತೀರ್ಮಾನ. ನಿರ್ದೇಶಕರೇ ಬಹುಮತದಲ್ಲಿ ಇರ್ತಕ್ಕಂಥದ್ದು. ನಾವು ಕೇಳಿದ್ದಂಥದ್ದು ನಿಜ. ನಾನು ಕೇಳಿದಂಥ ಸಂದರ್ಭದಲ್ಲಿ ಸುರ್ಜೇವಾಲಾ ಸಾಹೇಬರು ಇದ್ರು, DCM ಇದ್ರು. ತಮ್ಮ ಆದೇಶನ ನಾವು ಪಾಲನೆ ಮಾಡ್ತೀವಿ ಅಂತೇಳಿ ಅವರಿಗೆ ಮುಖ್ಯಮಂತ್ರಿಗಳಿಗೆ ಹೇಳಿದ್ದು. ಆದೇಶಕ್ಕೆ ತಲೆ ಬಾಗಬೇಕು ಅಂದ್ರೆ ಅದೇ. ಇವತ್ತು ಆ ಚುನಾವಣೆಯಲ್ಲಿ ಕೋರಂ ಕಡಿಮೆ ಇದೆ. ಸೊ ಆ ಒಂದು ದೃಷ್ಟಿ ಹಿಡ್ಕೊಂಡು ಇವತ್ತು ಚುನಾವಣೆಯನ್ನು ಮುಂದೆ ನಮ್ಮದೇ ಜೀನಿ ಸ್ಲಿಮ್ ತಗೊಳಕ್ಕೆ ಸ್ಟಾರ್ಟ್ ಮಾಡಿದ್ನು ಅವಾಗ ಮಂತ್ಲಿ ಪೀರಿಯಡ್ಸ್ ಆಗ್ತಾ ಇದ್ದೀನಿ. PCOD ಪ್ರಾಬ್ಲಮ್ ನಾರ್ಮಲ್ ಆಗಿದೆ, ಥೈರಾಯ್ಡ್ ನಾರ್ಮಲ್ ಆಗಿದೆ. ಪೀರಿಯಡ್ಸ್ ಎಲ್ಲ 6 ಮಂತ್ ಆದ್ರೂ ಆಗ್ತಾ ಇದ್ದಿಲ್ಲ, ಇವಾಗ ರೆಗ್ಯುಲರ್ ಪೀರಿಯಡ್ಸ್ ಆಗ್ತಾ ಇದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 8 ತಿಂಗಳಲ್ಲಿ 55 kg ಸಣ್ಣ ಆಗಿದ್ದಾರೆ. ಜೀನಿ ಸ್ಲಿಮ್ ತಗೊಳ್ಳಿ, ಬೇಗ ಸಣ್ಣ ಆಗ್ತೀರಾ, ಫ್ಯಾಟ್ ಲಾಸ್ ಆಗ್ತದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 100% ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ಸಣ್ಣ ಆಗ್ತೀರಾ. ಯಾವ ಕೋರಮು ಕಡಿಮೆ ಇಲ್ಲ, ಹೋಗಿಲ್ಲ ಅಷ್ಟೇ ಕೋರಮ್ ಕಡಿಮೆ ಆಗಲಿ ಅಂತ. ನಿಮ್ಮ ಯೋಗ್ಯತೆಗೆ ಒಂದು ಅಧ್ಯಕ್ಷ ಹುದ್ದೆನ ಸೆಲೆಕ್ಟ್ ಮಾಡೋಕ್ಕಾಗ್ತಿಲ್ಲ ನಿಮ್ಮ ಇಂಟರ್ನಲ್ ಪಾಲಿಟಿಕ್ಸಿಂದ ಅಷ್ಟೇನೆ, ಇನ್ನೇನೂ ಇಲ್ಲ ಇದರೊಳಗಡೆನಲ್ಲಿ. ಜೆಟ್ ಪತನದಿಂದ ದುರ್ಮರಣಕ್ಕೆ ಈಡಾದಂತಹ ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿ ಅಜಿತ್ ಪವಾರ್ ಅವರ ಅಂತ್ಯಕ್ರಿಯೆ ಇವತ್ತು ಬಾರಾಮತಿಯಲ್ಲಿ ವಿದ್ಯಾ ಪ್ರತಿಷ್ಠಾನ ಮೈದಾನದಲ್ಲಿ ಸಕಲ ಸರ್ಕಾರಿ ಗೌರವಗಳೊಂದಿಗೆ ನಡೀತು. ಸಾವಿರ ಸಂಖ್ಯೆಯಲ್ಲಿ ಸೇರಿದ್ದಂತಹ ಜನ ತಮ್ಮ ನಾಯಕನನ್ನು ಬೀಳ್ಕೊಟ್ರು. ತಂದೆ ಚಿತೆಗೆ ಪುತ್ರರಾದಂತಹ ಪಾರ್ಥ ಪವಾರ್ ಹಾಗೂ ಜೈ ಪವಾರ್ ಅಗ್ನಿಸ್ಪರ್ಶ ಮಾಡಿದ್ರು. ಪತ್ನಿ ಸುನೇತ್ರ ಸಹಜವಾಗಿ ಆಕ್ರಂದನ ಅವ್ರದ್ದು ಹೆಚ್ಚಿತ್ತು. ಆ ಅಂತ್ಯಕ್ರಿಯೆಯಲ್ಲಿ ಕೇಂದ್ರ ಗೃಹ ಮಂತ್ರಿ ಅಮಿತ್ ಶಾ, ನಿತಿನ್ ಗಡ್ಕರಿ, BJP ಅಧ್ಯಕ್ಷ ನಿತಿನ್ ನಬೀನ್, ಮಹಾರಾಷ್ಟ್ರದ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್, DCM ಏಕನಾಥ ಶಿಂದೆ, ಗೋವಾದ ಮುಖ್ಯಮಂತ್ರಿ ಇವರೆಲ್ಲ ಭಾಗಿಯಾಗಿದ್ದರು. ಬಾರಾಮತಿಯಲ್ಲಿ ನಡೆದ ಈ ಅಂತಿಮದಲ್ಲಿ NCP ಪಕ್ಷದ ಕಾರ್ಯಕರ್ತರಂತೂ ಗೋಳಾಡ್ತಾ ಇದ್ದರು. ಈ ಇಡೀ ಘಟನೆಗೆ ಪೈಲಟ್ಗಳ ಅಚಾತುರ್ಯವೇ ಕಾರಣ ಇರಬಹುದು ಎಂಬ ಅಂಶ ಈಗ ಸ್ವಲ್ಪ ದಟ್ಟವಾಗ್ತಾ ಇದೆ. ಅಂದರೆ ಏರ್ ಸ್ಟ್ರಿಪ್ಪು ರಾದರ್ ಅದು ಏರ್ಪೋರ್ಟೇನೆ, ಹಾಗಾಗಿ ರನ್ವೇ ಸ್ಟಾರ್ಟ್ ಆಗೋಕ್ಕೆ ಒಂದು 60-70 ಮೀಟ್ರ್ ಇದ್ದಾಗಲೇ ಅದು ಕೆಳಕ್ಕೆ ಬಂದಿರೋದು ನೋಡಿದ್ರೆ ಏನೋ ಹೆಚ್ಚು ಕಡಿಮೆ ಮಾಡ್ಕೊಂಡಿದ್ದಾರೆ ಇವರು ಪೈಲಟ್ಗಳು ಅನ್ನೋದು ದಟ್ಟವಾಗುತ್ತಿದೆ ಅನುಮಾನ. ಬಿಕಾಸ್ ದ ಏರ್ಕ್ರಾಫ್ಟ್ ವಿಚ್ ಈಸ್ ಫ್ಲೈಯಿಂಗ್ ಆನ್ ಪ್ಯಾರಲಲ್ ಟು ಅರ್ತ್, ಅಂದರೆ ಭೂಮಿಗೆ ಸಮಾನಾಂತರವಾಗಿ ಹೋಗುತ್ತಿರುವುದು ಇದ್ದಕ್ಕಿದ್ದಂತೆ ಎಡಕ್ಕೆ ವಾಲಿ ತಿರುಕೊಂಬಿಡುತ್ತೆ ಏರ್ಕ್ರಾಫ್ಟು. ಅದು ಯಾಕಾಗಿದೆ ಅನ್ನೋದನ್ನು ಈಗ ತನಿಖೆಯಲ್ಲಿ ಕಂಡುಹಿಡಿಯಬೇಕಾಗಿದೆ. ವೆದರ್ ಸಮಥಿಂಗ್ ಹ್ಯಾಪಂಡ್, ಏನಾದ್ರು ಒಂದು ಎಂಜಿನ್ ಫೇಲ್ಯೂರ್ ಆಗಿ ಲಿಫ್ಟ್ ಆಯಿತಾ, ಅಥವಾ ಯಾವುದಾದ್ರೂ ಲ್ಯಾಂಡಿಂಗ್ ಗೇರ್ಗಳೇನಾದ್ರು ಪ್ರಾಬ್ಲಮ್ ಆಗಿದೆಯಾ, ಡ್ಯಾಶು ಇವೆಲ್ಲ, ಅಥವಾ ಎಂಜಿನ್ ಸ್ಟಾಲ್ ಆಯಿತಾ, ಎನಿಥಿಂಗ್ ಈಸ್ ಪಾಸಿಬಲ್ ಏರ್ಕ್ರಾಫ್ಟ್ಸಲ್ಲಿ. ಅಥವಾ ಏನು ಮಾಡ್ತಿದ್ರು ಇವರು ಗೇಜ್ ಮಾಡೋದನ್ನೇ ತಪ್ಪು ಮಾಡಿಬಿಟ್ರಾ ಪೈಲಟ್ಗಳು, ನೋಬಡಿ ನೋಸ್ ಏನು ಅಂತ. ಹಾಗಾಗಿ ಈಗ ಗೊತ್ತಿಲ್ಲ, ಬಟ್ ಆ ಅನುಮಾನ ಇದೆ. ಯಾಕಂದರೆ ಲ್ಯಾಂಡಿಂಗ್ ಮೊದಲು ಅದಕ್ಕೆ ಬೆಂಕಿ ಇರಲಿಲ್ಲ ಅಂತ, ದಟ್ ಇಸ್ ವೆರಿ ಆಬ್ವಿಯಸ್. ಅದು ಬೆಂಕಿ ಇರಲಿಲ್ಲ, ಬಿದ್ದ ಮೇಲೆ ಇಂಪ್ಯಾಕ್ಟಿಗೆ ಅದು ಪೀಸ್ ಆಗಿದೆ, ಪ್ಲಸ್ ಫ್ಯೂಯಲ್ ಇದ್ದಿದ್ದರಿಂದ ಸ್ಪಾರ್ಕ್ ಆಗಿ ಬೆಂಕಿ ಆಗಿದೆ, ಡಮ್ ಅಂತ ಸಿಡಿದುಬಿಟ್ಟಿದೆ. ಇನ್ನೂ ಬ್ಲ್ಯಾಕ್ ಬಾಕ್ಸ್ ಸಿಕ್ಕಿದೆ, ಯಾವುದೇ ಮೇಡೇ ಇರಲಿಲ್ವಂತೆ. ನೋಡೋಣ ಮುಂದೆ ಏನಾಗುತ್ತೆ. ಈ ಮಧ್ಯೆ ಬಾರಾಮತಿ ಬೈ ಎಲೆಕ್ಷನ್ನಲ್ಲಿ ಅಸೆಂಬ್ಲಿಗೆ ಸುನೇತ್ರಾ ಪವಾರ್ ಅವರು ಬರ್ತಾರೆ ಅಂತ ಒಂದು ಸುದ್ದಿ ಇದೆ. ಮತ್ತು ಆಕೆನ DCM ಮಾಡಬೇಕು ಅಂತ ಛಗನ್ ಭುಜಬಲ್ ಮತ್ತು ಪ್ರಫುಲ್ ಪಟೇಲ್ ಇಬ್ಬರು ಕೇಳಿದ್ದಾರೆ ಅಂತ ಕೂಡ ಒಂದು ಸುದ್ದಿ ಇದೆ. ಇನ್ನೊಂದು ಕಡೆ ಅಜಿತ್ ಪವಾರ್ ಅವರ ಪುತ್ರ ಪಾರ್ಥ ಪವಾರ್ ಅವರಿಗೆ ಕ್ಯಾಬಿನೆಟ್ ಸ್ಥಾನ ಕೊಟ್ಟುಬಿಡೋಣ ಅಂತ ಒಂದು ಪ್ರಪೋಸಲ್ ಇದೆ ಅಂತ ಹೇಳ್ತಿದ್ದಾರೆ. ಸಮಥಿಂಗ್ ವಿಲ್ ಹ್ಯಾಪನ್. ಅದು ಬರೀ ಇಷ್ಟರಲ್ಲೇ ಮುಗಿಯುತ್ತೆ ಅಂದ್ಕೊಂಡಿಲ್ಲ, ಯಾಕಂದರೆ ಶರದ್ ಪವಾರ್ ಅವರ ಪಾತ್ರ ಇರುತ್ತೆ ಇದರಲ್ಲಿ. ಸುಪ್ರಿಯಾ ಸುಳೆ, ಶರದ್ ಪವಾರ್ ಎಲ್ಲ ಏನು ತೀರ್ಮಾನ ಮಾಡ್ತಾರೆ, ಇವರೇನು ತೀರ್ಮಾನ ಮಾಡ್ತಾರೆ, ಎರಡೂ ಕುಟುಂಬಗಳು ಒಟ್ಟು ತೀರ್ಮಾನ ಏನು ಮಾಡುತ್ತವೆ ಅನ್ನೋದ್ರ ಮೇಲೆ ಬಹುಶಃ ಇವೆಲ್ಲ ತೀರ್ಮಾನ ಆಗುತ್ತೆ ಅಂತ ಅನಿಸುತ್ತೆ. ಎಸ್, ಫೆಬ್ರವರಿ 1ರ ಭಾನುವಾರದಂದೇ ಕೇಂದ್ರ ಬಜೆಟ್ ಮಂಡನೆ ಆಗಲಿದೆ. ಈ ಹಿನ್ನೆಲೆಯಲ್ಲಿ ಲೋಕಸಭೆಯಲ್ಲಿ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಆರ್ಥಿಕ ಸಮೀಕ್ಷೆಯನ್ನು ಮಂಡಿಸಿದ್ದಾರೆ. ಜಾಗತಿಕ ವ್ಯಾಪಾರ ಅನಿಶ್ಚಿತತೆ ಹಿನ್ನೆಲೆಯಲ್ಲಿ ಮುಂದಿನ ವರ್ಷ GDP ಬೆಳವಣಿಗೆ 6.8%ನಿಂದ 7.2% ಅಷ್ಟು ನಿರೀಕ್ಷೆ ಇದೆ. ಇನ್ನು ಆರ್ಥಿಕ ಸಮೀಕ್ಷೆಯ ಪ್ರಮುಖಾಂಶಗಳು ಈ ರೀತಿ ಇದೆ. ನಿರೀಕ್ಷಿತ ಲೆವೆಲ್ಸಲ್ಲೇ ಇದ್ದಂಗಿದೆ ಎಕನಾಮಿಕ್ ಸರ್ವೆ. ಭಾಳ ದೊಡ್ಡ ಸರ್ಪ್ರೈಸ್ಗಳೇನು ಕಾಣಿಸ್ತಾ ಇಲ್ಲ, ಎಕ್ಸೆಪ್ಟ್ ಸುಂಕ ಒಂದು. 25ರ ಹಣಕಾಸು ವರ್ಷದಲ್ಲಿ ಒಂದು $825 ಬಿಲಿಯನ್ ರಫ್ತನ್ನು ನಾವು ತಲುಪ್ತಾ ಇದ್ದೀವಿ. ನೋಡ್ಕೊಳ್ಳಿ, ಇದಕ್ಕೆ ನಾನು ಹೇಳೋದು ಯಾವಾಗಲೂ ಎಲ್ಲದಕ್ಕೂ ಮಾತಾಡ್ತಾರೆ ಬರ್ತಾ ಅಂತ ಬುರ್ರ ಬಿಟ್ಕೊಂಡು ಕೂತ್ಕೋಬೇಡಿ ಅಂತ ಹೇಳೋದು. ಅದಕ್ಕೇನೆ ಈ ಪಾಕಿಸ್ತಾನ ಮಾಡ್ದಂಗೆ ಎಲ್ಲದಕ್ಕೂ ಇಂಡಿಯಾ ಕಂಪೇರ್ ಮಾಡ್ಕೊಳಕ್ಕೆ ಹೋಗೋದು.
ನೆಟ್ಟಿಗೆ ಕಿತ್ತೋಗಿರೋ ಚಪ್ಪಲಿ ಹೊಲಿಸ್ಕೊಳ್ಳೋಕೆ ಕಾಸಿರಲ್ಲ ಅಲ್ಲಿ. ನಾವು ಇಂಡಿಯಾನೂ ಅಷ್ಟೇ, ಎಲ್ಲದಕ್ಕೂ ಚೈನಾ ಕಂಪೇರ್ ಮಾಡೋಕ್ಕೆ ಹೋಗಬಾರ್ದು. ನಮ್ಮದನ್ನು ನಾವು ಸೈಲೆಂಟಾಗಿ ಮಾಡ್ಕೊಂಡು ಹೋಗಬೇಕು, ಕಟ್ಕೊಂಡು. ಯಾವಾಗಲೂ ವೈರಿ ನನ್ನನ್ನು ಗಮನಿಸದೇ ಇದ್ದರೆ ನಾನು ಬೆಟರ್ರು, ಬೇಗ ಬೆಳೀಬೋದು. ನನ್ನನ್ನು ಅವ್ನು ಗಮನಿಸೋ ಹಂಗೆ ಮಾಡಿಬಿಟ್ರೆ ಅವ್ನು ನನ್ನನ್ನು ತುಳಿದು ಬಿಡ್ತಾನೆ. ಆಮೇಲೆ ಚೈನಾ ನಮ್ಮದು $825 ಬಿಲಿಯನ್, ಅಂದರೆ ಹೆಚ್ಚು ಕಡಿಮೆ ನಮ್ಮದು ಇನ್ನೂ ಒಂದು $250 ಬಿಲಿಯನ್ ಅಷ್ಟು ಇದೆ. ಏನಕ್ಕೆ? 1 ಟ್ರಿಲಿಯನ್ಗೆ. ನಮ್ಮದು ಒಟ್ಟು ರಫ್ತು ನಾನು ಮಾತಾಡ್ತಿರೋದು. ಚೈನಾದು ರಫ್ತಿನಲ್ಲಿ $1 ಟ್ರಿಲಿಯನ್ ಎಕ್ಸಸ್ಸು, ಸರ್ಪ್ಲಸ್ ಇದೆ ಅವ್ರದ್ದು. ಸರ್ಪ್ಲಸ್ $1 ಟ್ರಿಲಿಯನ್. ಅದಕ್ಕೆ ಹೇಳೋದು ಯಾವಾಗಲೂ ನಾವು ಕೇರ್ಫುಲ್ಲಾಗಿರಬೇಕು ಅಂತ. ಬಟ್ ಸ್ಟಿಲ್ ಇಟ್ಸ್ ಎ ಗ್ರೇಟ್ ಪರ್ಫಾರ್ಮೆನ್ಸ್ ಇಂಡಿಯಾದು. ಇದೇ ವೇಗದಲ್ಲಿ ಮುಂದಕ್ಕೆ ಹೋಗ್ತೀವಿ ಅಂತ ಅಂದ್ಕೊಂಡಿದ್ದಾರೆ. 8.6, 6.8 + 7.2 ಆಗುತ್ತೆ ಅಂದರೆ ಪಾಸಿಬಲ್ ಆಗ್ಬೋದು, ಅನ್ಲೆಸ್ ಅರ್ತ್ ಶೇಕಿಂಗ್, ಭೂಮಿ ನಡುಗಿಸೋ ರೀತಿಯ ಪ್ರಕರಣಗಳೇನಾದ್ರು ನಡೆದೋಗ್ಬಿಟ್ರೆ ಗೊತ್ತಿಲ್ಲ. ಅಮೆರಿಕ ಸುಂಕ ವಿಧಿಸಿದೆ 50%. ಬಹುಜನ ಲೆಕ್ಕ ಹಾಕಿದ್ದಿದ್ದು ಸುಂಕಕ್ಕೆ ಬಗ್ಗೋಗ್ಬಿಡುತ್ತೆ ಇಂಡಿಯಾ ಅಂತ. ಬಟ್ ಹಂಗೆ ಕಾಣಿಸ್ತಾ ಇಲ್ಲ ಬಗ್ಗದಂಗೆ. ಕಾರಣ ಭಾರತ ಒಂದೊಂದು ಕ್ಷೇತ್ರಕ್ಕೆ ಒಬ್ಬೊಬ್ಬರನ್ನ ಹುಡುಕೊಂಡಂಗೆ ಕಾಣಿಸ್ತಿದೆ. ಈಗ ಜವಳಿ ಮತ್ತು ಪರ್ಟಿಕ್ಯುಲರ್ಲಿ ಡೈಮಂಡು ಮತ್ತು ಜ್ಯುವೆಲರಿ ವಿಚಾರದಲ್ಲಿ ಹಾಂಗ್ಕಾಂಗ್ ಕಡೆ, ಮತ್ತು ಆಟೋ ಪಾರ್ಟ್ಸು ಇನ್ನಿತರ ವಿಚಾರಗಳಲ್ಲಿ ಜರ್ಮನಿ ಕಡೆ, ಮತ್ತು ಜವಳಿ ವಿಚಾರದಲ್ಲಿ ನೈಜೀರಿಯಾ, ಚಾಡು, ಯುಗಾಂಡಾ ಆ ಮಾರ್ಕೆಟ್ಸಲ್ಲಿ ಈ ಎಲ್ಲ ಕಡೆ ಅಲ್ಲಲ್ಲಲ್ಲಲ್ಲಿ ಸ್ವಲ್ಪ ಪಿಕಪ್ ಮಾಡ್ಕೊಂಡಂಗಿದೆ. ಯಾಕಂದರೆ $100 ವ್ಯಾಪಾರ ಮಾಡ್ತಿರೋರು ಯಾರು ಒಬ್ಬರು $100 ಅಮೇರಿಕಕ್ಕೇನು ಕಳಿಸ್ತಾ ಇರಲಿಲ್ಲ. $100ನಲ್ಲಿ $15 ಅಮೇರಿಕಕ್ಕೂ ಕಳಿಸ್ತಿದ್ರು. ಸೊ ಅವ್ರಿಗೆ ಅಫೆಕ್ಟೆಡ್ ಇದ್ದಿದ್ದಲ್ಲಿ $15. ಆ $15 ಇಲ್ಲೆಲ್ಲೋ ಪಿಕಪ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದಾರೆ ಎಲ್ಲರೂ. ಹಾಗಾಗಿ ವಿ ಹ್ಯಾವ್ ಆಫ್ಸೆಟ್ ದ ಪ್ರೆಷರ್ ಆ್ಯಂಡ್ ಲಾಸ್ ಆಫ್ ದಿ 50% ಟ್ಯಾರಿಫ್ ಇದು ಅಂತ ಸಮೀಕ್ಷೆಯಲ್ಲಿ ಇದ್ದಂಗೆ ಇದೆ. ನೈಜ ಬೆಳವಣಿಗೆ ನಮ್ಮದು GDP 7 ಆಗ್ಬೋದು ಅಂತಿದ್ದಾರೆ. ಉತ್ಪಾದನಾ ಚಟುವಟಿಕೆ ಬಲಗೊಂಡಿದೆ. ಕೃಷಿ ಸ್ಥಿರವಾಗಿದೆ, ಅಬ್ಸಲ್ಯೂಟ್ಲಿ ಸ್ಥಿರವಾಗಿದೆ, ಇಲ್ಲ ಅಂತಲ್ಲ. ಬಟ್ ದೆರ್ ಆರ್ ಸರ್ಟನ್ ಪ್ರಾಬ್ಲಮ್ಸು ಕೃಷಿನಲ್ಲಿ, ಬಿಕಾಸ್ ವೆದರ್ನ ಸಮಸ್ಯೆಗಳು ನಮ್ಮನ್ನು ಕಾಡೋ ಲಕ್ಷಣಗಳು ಕಾಣಿಸ್ತಾ ಇವೆ. ವಿ ಡೋಂಟ್ ನೋ ಮುಂದಕ್ಕೆ ಹೆಂಗೆ ಆಗುತ್ತೆ ಅಂತ. ಅದನ್ನು ಯಾವಾಗಲೂ ಗಮನದಲ್ಲಿ ಇಟ್ಕೋಬೇಕು ಅಗ್ರಿ ಸೆಕ್ಟರ್ನಲ್ಲಿ ಮಾತ್ರ. ಇನ್ನು ಇಂಡಸ್ಟ್ರಿಯಲ್ ಪ್ರೊಡಕ್ಷನು ಚೆನ್ನಾಗಾಗಿದೆ, ಮತ್ತು ಕನ್ಸ್ಯೂಮರ್ ಕಾನ್ಫಿಡೆನ್ಸು ಚೆನ್ನಾಗಾಗಿದೆ. ಈ ಯುರೋಪಿಯನ್ ಯೂನಿಯನ್ಗೆಲ್ಲ ಇರೋ ಪ್ರಾಬ್ಲಮ್ ಅದೇನೆ. ಬೇಸಿಕಲಿ ಕನ್ಸ್ಯೂಮರ್ ಕಾನ್ಫಿಡೆನ್ಸೇ ಇಲ್ಲ, ಸ್ಪೆಂಡಿಂಗ್ ಇಲ್ಲ. ಇಂಡಿಯಾನಲ್ಲಿ ಸ್ಪೆಂಡಿಂಗ್ ಇದೆ. ನೀವು ಯಾರನ್ನ ಬೇಕಾದರೂ ಕೇಳಿ. ನನ್ನನ್ನು ಭಾಳ ಜನ ಈ ಪ್ರಶ್ನೆ ಕೇಳ್ತಾರೆ, ಏನಪ್ಪ ಮೂಲೆಯಲ್ಲಿ ಚಿನ್ನದ ಅಂಗಡಿಗಳೆಲ್ಲ ಬಂದಿವೆ, ಎಲ್ಲ ಅಂಗಡಿನಲ್ಲೂ ಜನ ಇರ್ತಾರಲ್ಲಪ್ಪ ಅಂತಾರೆ. ಹೌದು, ಅಂದರೆ ಯು ಶುಡ್ ಬಿ ಹ್ಯಾಪಿ. ಕರಬಬಾರ್ದು ನಾವು ಅದಕ್ಕೆ. ಕೊಳ್ಳೋ ಶಕ್ತಿ ಇದೆ ನಮ್ಮ ಜನಕ್ಕೆ ಕೊಳ್ಳೋ ಶಕ್ತಿ ಬಂದಿದೆ ಅಂತ. ಯು ಶುಡ್ ಬಿ ಹ್ಯಾಪಿ. 1600 ಗಾಡಿ ಬೆಂಗಳೂರಿಗೆ ಬರ್ತಾ ಇದೆ ಅಂದರೆ ಒಂದು ಕಡೆ ದುಃಖ, ಹೆಂಗಪ್ಪ ಈ ಟ್ರಾಫಿಕ್ ನಿಭಾಯಿಸೋಣ, ದೇವರೇ ಭಗವಂತ ಕಾಪಾಡಪ್ಪ ನಮ್ಮನ್ನು ಅಂತ. ಪರ್ ಡೇ 1500 ಗಾಡಿ ರಿಜಿಸ್ಟ್ರೇಷನ್ ಬೆಂಗಳೂರಿನಲ್ಲಿ, ಪರ್ ಡೇ, ಪ್ರತಿದಿನ. ಅಂದ್ಕೋಬೇಕು ನಾವು, ಯಾವನಪ್ಪ ಸಾಕಾಗೋಗಿದೆ ಬೆಂಗಳೂರು ಸವಾಸ ನಮಗೆ ಅಂತ ಅನ್ಬೇಕು. ಬಟ್ ಆನ್ ದ ಅದರ್ ಸೈಡ್ ನೋಡಿ, ಯು ಶುಡ್ ಬಿ ಹ್ಯಾಪಿ. ದೆರ್ ಆರ್ ಪೀಪಲ್ ಹು ಆರ್ ಬೈಯಿಂಗ್ ಇಟ್. ಬೆಂಗಳೂರು ವಿಮಾನ ನಿಲ್ದಾಣದಿಂದ 242,000 ಎಷ್ಟೋ ಹೋಗ್ಬಿಟ್ಟಿದಾರಂತೆ, 26 ಲಕ್ಷ ಹೋಗ್ಬಿಟ್ಟಿದಾರಂತೆ. ಯು ಶುಡ್ ಬಿ ಹ್ಯಾಪಿ. ಹಾಗಾಗಿ ಭಾರತದ ಜನರಿಗೆ ಪರ್ಚೇಸಿಂಗ್ ಪವರು ನನಗೆ ಗೊತ್ತಿಲ್ಲಪ್ಪ, ಅದೊಂಥರ ಅದೇನೋ ಅಂತರ್ಗತವಾಗಿ ಬರ್ತಾ ಇದೆಯೋ ಒಳಗಡೆಯಿಂದ, ಅವ್ರಿಗೆ ಅದು ಎಲ್ಲಿಂದ ಬರ್ತಿದೆಯೋ ಏನೋ ಗುಡ್ ಪರ್ಚೇಸಿಂಗ್ ಪವರ್. ಈ ವರ್ಷ ಹಣಕಾಸು ಕೊರತೆನ 4ಕ್ಕೆ ಇಳಿಸ್ತಾರಂತೆ ವಿತ್ತೀಯ ಯೋಜನೆ. 27ರಲ್ಲಿ ಹಣದುಬ್ಬರ ಹೆಚ್ಚಾಗಿರ್ಬೋದು, ಆದರೆ ಕಳವಳಕಾರಿಯಾಗಿರಲ್ಲ ಅಂತ ಹೇಳ್ತಾರೆ. ಆಗ್ಬೋದು, ನಮಗೆ ಮ್ಯಾನೇಜ್ ಮಾಡೋ ಸ್ಟೇಜಲ್ಲಿ ಇದ್ದರೆ ನಮ್ಮದು ಇನ್ಫ್ಲೇಷನು, ದಟ್ಸ್ ಓಕೆ. ಬೆಲೆ ಬಾಳುವ ಲೋಹಗಳ ಬೆಲೆ ಏರಿಕೆ ಆಗ್ಬೋದು ಅಂತಾರೆ. ಪರ್ಟಿಕ್ಯುಲರ್ಲಿ ಚಿನ್ನ ಮತ್ತು ಬೆಳ್ಳಿ ಇವೆಲ್ಲ ಜಾಸ್ತಿ ಆಗ್ಬೋದು ಅಂತ. ಆಗತ್ತೆ 100% ಅಂತ ಹೇಳ್ತಿದ್ದಾರೆ.